ಹಾಯ್ ಹೆಲೋ ನಮಸ್ತೆ ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯಾನ್ ಚಾರ್ಮಾಡಿ. ನಿನ್ನೆ ಕೂರಿಯಾಳದ ಹತ್ತಿರ ಬಂಟ್ವಾಳದಲ್ಲಿ ತ್ರಿಜನ್ಮ ಮೋಕ್ಷ ಅನ್ನುವಂಥ ಯಕ್ಷಗಾನ ಇತ್ತು. ಅದನ್ನು ಮುಗಿಸಿ ನನ್ನದು ಜಯ ವಿಜಯರು ಬೇಗ ಆಗಿದೆ, ಬೇಗ ಮುಗಿಸಿ ಒಂದು 10:30-11 ಗಂಟೆಗೆ ಮನೆಗೆ ಬಂದು ಒಂದು ಮೆಹಂದಿ ಕಾರ್ಯಕ್ರಮಕ್ಕೆ ಹೋಗಬೇಕಿತ್ತು. ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಒಬ್ಬರಾಗಿರುವಂತಹ, ಜೊತೆಗೆ ನಮ್ಮ ನೇಬರು ಆಗಿರುವಂತಹ ಪ್ರವೀಣ್ ಅಂತ ಹೇಳಿ ಅವರ ಮೆಹಂದಿ ಕಾರ್ಯಕ್ರಮ ಇತ್ತು. ಭಾನುವಾರ ಮದುವೆ, ಹಾಗೆ ಶನಿವಾರ ಮೆಹಂದಿ ಕಾರ್ಯಕ್ರಮ. ಅದಕ್ಕೆ ಮನೆಯಿಂದ ಅಮ್ಮ ಹೋಗಿದ್ದರು, ಅಕ್ಕನ ಮಗ ಎಲ್ಲರೂ ಕೂಡ ಹೋಗಿದ್ದರು. ಸೊ ನನಗೆ ಹೋಗಬೇಕಿತ್ತು, ಹಾಗಾಗಿ ಬಂದು ಬೇಗ, ಅಂದರೆ ನಮ್ಮ ಎಲ್ಲರ ಕಾರ್ಯಕ್ರಮ ಆಗುವಾಗ ಅವರು ಕೂಡ ಎಲ್ಲರೂ ಬರ್ತಾರೆ. ಸೊ ನಾವೆಲ್ಲ ಹೋಗಬೇಕಾಗತ್ತೆ. ಸೊ ಅಲ್ಲಿ ಹೋಗಿ ಮೆಹಂದಿ ಒಂದಷ್ಟು ಫೋಟೋ ವೀಡಿಯೋಸ್ ಎಲ್ಲ ಒಂದು ಜೊತೆ ತಗೊಂಡೆ. ಇವನೇ ಹುಡುಗ ಆಳ್ವಾಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇದರ ನಡುವೆ ನಮ್ಮ ಫ್ರೆಂಡ್ಸ್ ಎಲ್ಲ ಬೊಂಬಾಟು ಭೋಜನವನ್ನು ಸವಿತಾ ಇದ್ದರು. ನಾನ್ ವೆಜ್ ವ್ಯವಸ್ಥೆ ಅನ್ನುವಂಥದ್ದಿತ್ತು, ಹಾಗಾಗಿ ಊಟವನ್ನು ಮಾಡ್ತಾಯಿದ್ರು. ನೋಡಿ, ಇವರೆಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ಅವರು. ಚಂದ್ರನ್ ಅಂತ ಹೇಳಿ ಇವರ ಹೆಸರು. ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಒಂದಷ್ಟು ಜನ ಮಾತಾಡಿಕೊಂಡು ಹರಟೆ ಹೊಡೆದು ಅವ್ರದ್ದೆಲ್ಲ ಊಟ ಆಗಿತ್ತು. 11 ಎಲ್ಲ ಕುಣಿಲಿಕ್ಕೆ ಕಾಯ್ತಾಯಿದ್ರು. ಒಂದಷ್ಟು ಜನ ಬರಲಿಕ್ಕೆ ಬಾಕಿ ಇದ್ದರು. ಸೊ ಪಾರ್ಟಿಯಲ್ಲಿ ಸ್ವಲ್ಪ ಬ್ಯುಸಿ ಇದ್ದರು. ಹಾಗಾಗಿ ಊಟ ಎಲ್ಲ ಮುಗಿದು ಅಲ್ಲಿ DJ ಹತ್ತಿರ ಸ್ಟೇಜಿಂದ ನೋಡಿ, ಇದು ಅವನು ಸ್ಟೇಜಲ್ಲಿದ್ದ ಹುಡುಗ. ಅವನನ್ನು ಕೆಳಗೆ ಆ ಪ್ರೊಸೀಜರ್ ಪ್ರಕಾರ ಊಟಕ್ಕೆ ಕರ್ಕೊಂಡು ಬರುವಂಥ ಕ್ರಮ ಎಲ್ಲ ಆಗ್ತಾಯಿತ್ತು. ಮತ್ತು ನೆನ್ನೆ ಅವನ ಬರ್ತ್ಡೇ ಬೇರೆ, ಪ್ರವೀಣ್ ಅಂತ ಹೇಳಿದ್ದಲ್ಲ, ಆ ಹುಡುಗಂದು ಬರ್ತ್ಡೇ ಬೇರೆ. ಸೊ ಹಾಗಾಗಿ ಕೇಕ್ ಕಟ್ಟಿ ಸೆಲೆಬ್ರೇಷನ್ ಕೂಡ ಮಾಡಿದರು. ತದನಂತರ ಒಂದಷ್ಟು ಹುಲಿ ಕುಣಿತ, ಒಂದಷ್ಟು ಡ್ಯಾನ್ಸ್, ಅದು ಇದು ಎಲ್ಲವೂ ಕೂಡ ಬಹಳ ಗ್ರ್ಯಾಂಡಾಗಿ ನಡೀತು ಅಂತ ಹೇಳ್ಬೋದು. ನೋಡಿ, ಇವರು ಪ್ರಮೋದ್ ಅಂತ ಹೇಳಿ, ಮೊನ್ನೆ ನಾನೊಂದು ಪಮ್ಮುವಿನ ಮದುವೆ ಗಮ್ಮತ್ತು ಅಂತ ಏನೊಂದು ವೀಡಿಯೋ ಹಾಕಿದ್ದೇನಲ್ಲ ನೋಡಿ, ನ್ಯೂ ಕಪಲ್ ಅವ್ರದ್ದೊಂದು ಕಪಲ್ ಡ್ಯಾನ್ಸ್ ಮಾಡಲಿಕ್ಕೆ ಹೇಳಿದರು. ಸೊ ಡ್ಯಾನ್ಸ್ ಮಾಡ್ತಾಯಿದ್ರು ಅವರಿಬ್ಬರು. ಅದೆಲ್ಲ ಆಗಿ ಎಲ್ಲರೂ ಕುಣಿತಾ ಇದ್ದರು. ಸೊ ನಾನೊಂದು 12 ಗಂಟೆ 12:30 ಹೊತ್ತಾಗುವಾಗ ಮನೆಗೆ ಬಂದಿದ್ದೇನೆ. ರಿಟರ್ನ್ ಮನೆಗೆ ಬಂದೆ. ಮರುದಿನ ಅಂದರೆ ಭಾನುವಾರ, ಇವತ್ತಿನ ದಿನ ಮದುವೆ ಬೇರೆ ಅಲ್ವ, ಹಾಗಾಗಿ ಬೆಳ್ತಂಗಡಿಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಹಾಲ್ ಅನ್ನುವಂಥದ್ದಿದೆ, ಸಂತೆಕಟ್ಟೆ ಹತ್ತಿರ ಬೆಳ್ತಂಗಡಿಯಲ್ಲಿ. ವಿಡಿಯೋ ನೋಡುವವರಿಗೆ ಗೊತ್ತಿರ್ಬೋದು, ಹೆಚ್ಚಿನವರಿಗೆ. ಸೊ ಅಲ್ಲಿ ಮದುವೆ ಕಾರ್ಯಕ್ರಮ ಇರುವಂಥದ್ದು. ಸೊ ಉಳಿದ ದಿನ ಆದರೆ ನನಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಬೇಗ ಬಂದು ಮನೆಯಲ್ಲಿ ಮಲ್ಕೊಂಡು ಭಾನುವಾರ ಬೆಳಿಗ್ಗೆ ಬೇಗ ಎದ್ದಿದ್ದೇನೆ. ಸ್ವಲ್ಪ ಬೈಕ್ ಕೂಡ ಎಲ್ಲ ವಾಶ್ ಮಾಡಲಿಕ್ಕಿತ್ತು. ಬ್ರಷ್ ಮಾಡಿ ಬೈಕನ್ನೆಲ್ಲ ವಾಶ್ ಮಾಡಿ ನಾನು ಕೂಡ ಏನು ಮದುವೆಗೆ ಹೋಗೋದಕ್ಕೆ ರೆಡಿ ಆದೆ. ಬೈಕೆಲ್ಲ ವಾಶ್ ಮಾಡಿ ಇಟ್ಟಿದ್ದೆ. ನಾನು ಮತ್ತು ನನ್ನ ಅತ್ತೆ ಮಗ, ಸೊ ಇದು ಒಂದು ಹೊಸ ಡ್ರೆಸ್ ಇತ್ತು, ಅದನ್ನು ಹಾಕ್ಕೊಂಡು ಮದುವೆಗೆ ಹೊರಟಿರುವಂಥದ್ದು. ನಾನು ಮತ್ತು ನನ್ನ ಅತ್ತೆ ಮಗ ಇದ್ದ, ನಾವಿಬ್ಬರು ಬೈಕಲ್ಲಿ ಹೋದ್ವಿ. ನೋಡಿ, ಅಲ್ಲಿ ಕೆಳಗಡೆ ವೆಯ್ಟ್ ಮಾಡ್ತಾ ಇದ್ದಾನಲ್ಲ, ಆಕಾಶ್ ಅಂತೇಳಿ ಅವನ ಹೆಸರು. PUC ಆಯ್ತಷ್ಟೇ. ಸೊ ನಾವಿಬ್ಬರು ಬೈಕಲ್ಲಿ ಹೋದ್ವಿ, ಇನ್ನೊಬ್ಬ ಅತ್ತೆ ಮಗ ಬಸ್ಸಲ್ಲಿ ಹೋದ. ಸೊ ಹಾಗೆ ಒಂದು 11:30-12 ಗಂಟೆ ಅಷ್ಟು ಹೊತ್ತಿಗೆ ನಾವು ಅಲ್ಲಿ ಬೆಳ್ತಂಗಡಿಯ ಹಾಲನ್ನು ಮುಟ್ಟಿದ್ದೇವೆ. ಸಮಂತಡ್ಕ, ಉಜಿರೆ, ಬೆಳ್ತಂಗಡಿ ಎಲ್ಲ ಆಗಿ ಸಂತೆಕಟ್ಟೆ ಹತ್ತಿರ ಅದು ಹಾಲ್ ಇರುವಂಥದ್ದು. ಸೊ ಫೈನಲಿ ಅಲ್ಲಿ ಹಾಲ್ ಹತ್ರ ಬಂದ್ವಿ. ಫುಲ್ಲು ಜನ ಎಲ್ಲ ಇದ್ದರು ಹೊರಗಡೆ. ಬಟ್ ಹುಡುಗ ಹುಡುಗಿ ಮಾತ್ರ ಫೋಟೋ ಸೆಷನಲ್ಲಿ ಬ್ಯುಸಿ ಆಗಿದ್ದರು. ಅವ್ರದ್ದು ಫೋಟೋ ಫಂಕ್ಷನ್ ಅನ್ನುವಂಥದ್ದು ಆಗ್ತಾಯಿತ್ತು. ನಾವು ಬೈಕನ್ನೆಲ್ಲ ಅಲ್ಲೇ ಪಾರ್ಕ್ ಮಾಡಿ ಹಾಲ್ ಹತ್ರ ಬಂದ್ವಿ. ಹೊರಗಡೆ ಒಂದಷ್ಟು ಜನ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು, ಸ್ವಲ್ಪ ಫ್ರೀ ಟೈಮ್ ಅಂತೇಳಿ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು. ಹುಡುಗ ಹುಡುಗಿ ಎಲ್ಲೋ ಫೋಟೋಗೆ ಹೋಗಿದ್ರು. ನಾನು ಅಷ್ಟರಲ್ಲಿ ಪಿಸ್ತಾ ಜ್ಯೂಸ್ ಇತ್ತು, ಜ್ಯೂಸನ್ನು ಕೂಡ ಚೆನ್ನಾಗಿ 1-2 ಗ್ಲಾಸ್ ಜ್ಯೂಸ್ ಎಲ್ಲ ಕುಡಿದು ಸ್ವಲ್ಪ ವೆಯ್ಟ್ ಮಾಡಬೇಕಲ್ಲ ಅಂತ ಹೇಳಿ ವೆಯ್ಟ್ ಮಾಡಿದೆ. ನೋಡು, ಅಲ್ಲೆಲ್ಲ ನೋಡಿ, ಇವನು ಹುಡುಗನ ತಮ್ಮ ಅಲ್ಲಿ ಮಾತಾಡ್ತಾ ಇರುವಂಥದ್ದು ಪ್ರಮೋದ್ ಅಂತ ಹೇಳಿ, ಇನ್ನೊಬ್ಬರು ಪ್ರಸಾದ್, ಮತ್ತೊಬ್ಬ ಪ್ರಜ್ವಲ್ ಅಂತ ಹೇಳಿ, ಅವರು 4 ಕೂಡ ಗಂಡು ಮಕ್ಕಳೇ ಇರುವಂಥದ್ದು. ಇದು ಹಾಲ್, ಚೆನ್ನಾಗಿರುವಂಥ ಹಾಲ್ ಇದು. ಬೆಳ್ತಂಗಡಿಯಲ್ಲಿ ಒಳ್ಳೆಯ ರೀತಿಯ ಡೆಕೋರೇಷನ್ ಕೂಡ ಎಲ್ಲವನ್ನು ಕೂಡ ಮಾಡಿದರು. ಬಗ್ಗೆ ಒಂದಷ್ಟು ವೀಡಿಯೋಸನ್ನೆಲ್ಲ ನಾನು ಶೂಟ್ ಮಾಡ್ತಾ ಇದ್ದೆ. ಇದು ಇಲ್ಲಿ ನೋಡಿ, ಜ್ಯೂಸ್ ಅನ್ನುವಂಥದ್ದು ಕೊಡ್ತಾ ಇರುವಂಥದ್ದನ್ನು. ಮತ್ತು ಅಲ್ಲಿ ಒಳ್ಳೆ ರೀತಿಯ ಡಿಸೈನಿಂಗ್ ಇತ್ತು. ನಮ್ಮ ಕೆಲವು ಫ್ರೆಂಡ್ಸ್ ಎಲ್ಲ ಮಕ್ಕಳೆಲ್ಲ ಕೂತು ವೆಯ್ಟ್ ಮಾಡ್ತಾಯಿದ್ರು. ಸೊ ಅವ್ರ ಜೊತೆ ಒಂದಷ್ಟು ವೀಡಿಯೋಸನ್ನೆಲ್ಲ ತಗೊಂಡು
ಯಾವಾಗ ಬರ್ತಾರೆ ಹುಡುಗ ಹುಡುಗಿ ನೋಡುವಾಗ ಅವ್ರು ಬಂದರು. ಆಲ್ರೆಡಿ ಬಂದು ಸಭೆಯಲ್ಲಿದ್ದಂತಹ ಅತಿಥಿಗಳ ಜೊತೆಗೆ ಒಂದಷ್ಟು ಹೊತ್ತು ಹುಡುಗ ಹುಡುಗಿ ಇಬ್ಬರು ಕೂಡ ಮಾತಾಡ್ತಾ ಬರ್ತಾಯಿದ್ರು. ನಮ್ಮ ಜೊತೆ ಕೂಡ ಮಾತಾಡಿದರು. ಸೊ ಅದೊಂದು ಇರುತ್ತಲ್ಲ, ಏನಂದರೆ ಮಾತಾಡುವಂಥದ್ದು. ಸೊ ಬಂದು ಎಲ್ಲರ ಹತ್ರ ಮಾತಾಡ್ತಾಯಿದ್ದು. ಅಷ್ಟರಲ್ಲಿ ಅದಾದ ನಂತರ ಒಂದಷ್ಟು ಜನ ಡ್ಯಾನ್ಸ್ ಮುಖಾಂತರ ಅವರನ್ನು ವೇದಿಕೆಗೆ ಆಹ್ವಾನ ಮಾಡುವಂತಹ ಪ್ರಕ್ರಿಯೆ ಬೇರೆ ಸ್ಟಾರ್ಟ್ ಆಯಿತು. ಎಲ್ಲ ಚೆನ್ನಾಗಿ ಪ್ರಿಪೇರ್ ಆದಂತಹ ಒಂದಷ್ಟು ಹುಡುಗಿಯರೆಲ್ಲ ಚೆನ್ನಾಗಿ ಡ್ಯಾನ್ಸನ್ನು ಮಾಡ್ತಾ, ಮತ್ತು ನಮ್ಮ ಪ್ರವೀಣನ ಕಡೆಯವರು ಕೂಡ, ನಮ್ಮ ಗ್ಯಾಂಗ್ ಬಾಯ್ಸ್ ಕೂಡ ಹಿಂದ್ಗಡೆಯಿಂದ ಟವೆಲನ್ನೆಲ್ಲ ಬೀಸ್ಕೊಂಡು ಡ್ಯಾನ್ಸ್ ಮಾಡ್ತಾ ವಧುವರರನ್ನು ವೇದಿಕೆಗೆ ವೆಲ್ಕಮ್ ಮಾಡುವಂತಹ ಪ್ರೊಸೀಜರ್ ಏನು ಆರಂಭ ಆಯಿತು. ಅಷ್ಟರಲ್ಲಿ ಅವರು ಕೂಡ ಸಂತೋಷದಲ್ಲಿ ಕುಣಿದುಕೊಂಡು ವೇದಿಕೆಯ ಹತ್ತಿರ ಬರೋದಕ್ಕೆ ಅವರು ಕೂಡ ರೆಡಿ ಆದರು. ಅಷ್ಟರಲ್ಲಿ ಅವರನ್ನೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು, ಜೊತೆಗೆ ಅವನು ಪ್ರವೀಣ, ಅವನ ಮಿಸ್ಸಸ್ ಏನಿದ್ರು ಇಬ್ಬರು ಕೂಡ ಅಲ್ಪ ಸ್ವಲ್ಪ ಡ್ಯಾನ್ಸ್ ಮಾಡಿಕೊಂಡು ವೇದಿಕೆಗೆ ಬರೋದಕ್ಕೆ ಅವರು ಕೂಡ ರೆಡಿಯಾಗಿದ್ದರು. ಸೊ ವೇದಿಕೆಗೆ ಕೂಡ ಅವರು ಕೂಡ ಬರ್ತಾಯಿದ್ರು. ಹೀಗೆ ಅವರು ಬಂದ ತಕ್ಷಣ ವೇದಿಕೆಯಲ್ಲಿ ಅವರಿಗೆ ಏನು ವಿಶ್ ಮಾಡುವಂತಹ ಪ್ರಕ್ರಿಯೆ ಕೂಡ ಆರಂಭ ಆಯಿತು. ಜನ ಎಲ್ಲ ಫುಲ್ ಇದ್ರಲ್ಲ, ಸೊ ವಿಶ್ ಮಾಡುವಂತಹ ಪ್ರಕ್ರಿಯೆ ಕೂಡ ಆರಂಭ ಆಯಿತು. ಮತ್ತು ಅವರು ಇಬ್ಬರು ಕೂಡ ಒಂದಷ್ಟು ಡ್ಯಾನ್ಸ್ ಎಲ್ಲ ಮಾಡಿ ಮತ್ತು ವೇದಿಕೆಯಲ್ಲಿ ಬಂದು ಅವರನ್ನು ಏನು ವಿಶ್ ಮಾಡುವಂಥದ್ದು, ಊಟದ ವ್ಯವಸ್ಥೆ ಎಲ್ಲ ಆಗಬೇಕಲ್ಲ. ಹಾಗಾಗಿ ವೇದಿಕೆಯಲ್ಲಿ ಅವರಿಗೆ ಬೇಕಾಗುವಂತಹ ವಿಶ್ ಮಾಡುವಂತಹ ಪ್ರಕ್ರಿಯೆಗಳು ಕೂಡ ಮತ್ತೆ ಆರಂಭ ಆಯಿತು. ನೋಡಿ, ಇದು ಇಲ್ಲಿ ತೋರಿಸ್ತಾ ಇದ್ದೇನಲ್ಲ, ಇದರಲ್ಲಿ ಅವರು ಆಗ ಬಂದು ಅವರನ್ನೊಂದು ವೇದಿಕೆ ಮುಂಭಾಗದಲ್ಲಿ ಅವರು ಕುಣಿದಿರುವಂಥದ್ದು. ಅದೆಲ್ಲ ಆದ ನಂತರ ವಿಶ್ ಮಾಡಲಿಕ್ಕೆ ಜನ ಎಲ್ಲ ಲೈನಲ್ಲಿ ನಿಂತ್ಕೊಂಡ್ರು. ಒಬ್ಬೊಬ್ಬರೇ ವಿಶ್ ಮಾಡ್ತಾ ಎಲ್ಲ ಬರ್ತಾಯಿದ್ರು. ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕಲಾಭವನ ಅಂತ ಹೇಳಿ ಎಲ್ಲ ವಿಶ್ ಮಾಡೋದಕ್ಕೆ ನಿಂತರು. ಬಟ್ ನಾನು ಹೋಗಲಿಲ್ಲ. ನಾವೊಂದು ನಮ್ಮದು ಟೀಮ್ ವೈಸ್ ಹೋಗುವ ಅಂತ ಹೇಳಿ, ಟೀಮ್ ವೈಸ್ ಹೋಗಬೇಕು ಅಂತ ಹೇಳಿ ಮತ್ತೆ ಹೋದ್ವಿ. ಆದರೆ ನಾವು ವಿಶ್ ಮಾಡೋದಕ್ಕಿಂತ ಮುಂಚೆ ನಾವೆಲ್ಲ ಊಟ ಮಾಡುವಂತ ಹೇಳಿ ಡಿಸೈಡ್ ಮಾಡಿರುವಂಥದ್ದು. ನೋಡಿ, ಅಲ್ಲಿ ಕೈ ಕಟ್ಟಿ ನಿಂತಿದ್ದಾರಲ್ಲಿ ಇವರು ನಮ್ಮ ತಂಡದ ಅಧ್ಯಕ್ಷರು ಧನಂಜಯ ಡಿ ಬಂಗೇರ, ಮತ್ತು ಅವರ ಮಿಶಸ್ ಅವರು, ಮತ್ತು ಪ್ರಮೋದ್ ಅಂತೇಳಿ ಲಾಸ್ಟ್ ಟೈಮ್ ವೀಡಿಯೋ ಹಾಕಿದ್ದೆಲ್ಲ, ಮದುವೆ ಆಯ್ತಲ್ಲ ಮೊನ್ನೆ, ಅವರು. ಸೊ ನಾವೆಲ್ಲ ಕೂತು ಒಂದಷ್ಟು ಹೊತ್ತು ಹರಟೆಯನ್ನೆಲ್ಲ ಹೊಡೆದು ಮಾತಾಡ್ತಿದ್ದೆವು. ಹಾಗೆ ಮತ್ತೆ ಸಡನ್ ಡಿಸೈಡ್ ಮಾಡಿದ್ವಿ, ಹೋಗಿ ಊಟ ಮಾಡಿ ಬರೋದೇ ಬೆಟರ್ ಅಂತ ಹೇಳಿ ಡಿಸೈಡನ್ನು ಮಾಡಿದ್ವಿ. ಸೊ ಈ ಕಾರಣದಿಂದ ಏನು ಎಲ್ಲ ಅಲ್ಲಿ ನಮ್ಮ ಒಂದಷ್ಟು ಜನ ಡ್ಯಾನ್ಸನ್ನೆಲ್ಲ ಮಾಡ್ತಾಯಿದ್ರು ನಮ್ಮ ಕಡೆಯವರು. ಪ್ರವೀಣನ ಕಡೆಯವರು ಅಂದರೆ ನಮ್ಮ ಹುಡುಗನ ಕಡೆಯ, ನಮ್ಮ ಗ್ಯಾಂಗಿನ ಸದಸ್ಯರೆಲ್ಲ ಅದರಲ್ಲಿದ್ದು. ಪ್ರಮೋದ್ ಇದ್ದ, ಪ್ರಸಾದ್ ಇದ್ದ, ಮನು, ಹರೀಶ್ ಮತ್ತು ಒಂದಷ್ಟು ಮಕ್ಕಳೆಲ್ಲ ಇದ್ದರು, ಕುಣಿತಾ ಇದ್ದರು, ಡ್ಯಾನ್ಸನ್ನೆಲ್ಲ ಮಾಡ್ತಾಯಿದ್ರು. ಸೊ ಅದನ್ನೆಲ್ಲ ನೋಡಿ ಇನ್ನು ಆ ಕಡೆಯವರು ಕೂಡ ಡ್ಯಾನ್ಸನ್ನು ಮಾಡಿದ್ದಾರೆ. ಅದನ್ನೆಲ್ಲ ನೋಡಿ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು, ಡ್ಯಾನ್ಸನ್ನು ಮಾಡ್ತಾಯಿದ್ರು. ಸ್ವಲ್ಪ ಹೊತ್ತು ಅದನ್ನು ಎಲ್ಲ ನೋಡಿ ಮತ್ತೆ ಎಲ್ಲ ಟೈಮ್ ಆಯ್ತಲ್ಲ ಅಂತ ಹೇಳಿ ಡಿಸೈಡ್ ಮಾಡಿ ಊಟದ ಹತ್ರ ಮತ್ತೆ ಎದ್ದು ಹೋದೆವು. ನೋಡಿ, ನಾವೆಲ್ಲ ಇಲ್ಲಿ ಒಂದಷ್ಟು ಜನ ಸ್ಟೇಜಲ್ಲೆಲ್ಲ ಇದ್ದರು. ಅಂದರೆ ಅವರನ್ನು ಬಿಡುವಂಥದ್ದು, ವಿಶ್ ಮಾಡಲಿಕ್ಕೆ ಬರೋವರನ್ನು ಬಿಡುವಂಥದ್ದು ಕೆಲಸದಲ್ಲಿ. ಬಟ್ ನಾವು ಊಟದ ಹತ್ರ ಬಂದ್ವಿ. ನನ್ನ ಜೊತೆ ನಮ್ಮ ಫ್ರೆಂಡ್ಸ್ ಬಂತು. ನನ್ನ ಫ್ರೆಂಡ್ ಯಾರೋ ಸಂದೀಪ್ ಇದ್ದಾನಲ್ಲ, ಮೊನ್ನೆ ಪ್ರಮೋದ್ ಅಂತ ಹೇಳಿ, ಅವರ ಅಮ್ಮ ನೋಡಿ ಇವರು ಮೋಹಿನಿ ಆಂಟಿ ಅಂತ ಹೇಳಿ, ಅವರು ಕೂಡ ನನ್ನ ಜೊತೆ ಇದ್ದು. ನಾನು ಮಾತಾಡೋದು ಕೇಳೋದಿಲ್ವಲ್ಲ ಅಂತ ಹೇಳಿದರು. ಫ್ಲಾಗಲ್ಲಿ ಇಲ್ಲ ಅಂತ ಹೇಳಿದೆ, ವಾಯ್ಸ್ ನಾನು ಬೇರೆ ಹಾಕೋದು ಅಂತ ಹೇಳಿ. ಹಾಗಾಗಿ ನಾವೆಲ್ಲ ಒಟ್ಟಿಗೆ ಊಟಕ್ಕೆ ನಿಂತ್ವಿ. ಒಳ್ಳೆಯ ಊಟದ ವ್ಯವಸ್ಥೆಗಳು ಕೂಡ ಇತ್ತು, ಒಳ್ಳೆಯ ಭೋಜನದ ವ್ಯವಸ್ಥೆ ಕೂಡ ಒದಗಿಸಿದ್ರು. ಸೊ ಹಾಗಾಗಿ ಬೇಗ ಊಟವನ್ನು ಮುಗಿಸಿ ಮತ್ತೆ ವಿಶ್ ಮಾಡೋದಕ್ಕೆ ಆಮೇಲೆ ಬರಬೇಕಿತ್ತಲ್ಲ. ಸೊ ಹಾಗಾಗಿ ಊಟವನ್ನು ಮುಗಿಸಿ ಮತ್ತೆ ವಿಶ್ ಮಾಡೋದಕ್ಕೂ ಕೂಡ ಬೇಗ ಬಂದಿದ್ದೇವೆ.
ಊಟ ಆಗಿ ಐಸ್ ಕ್ರೀಮ್ ತಗೊಳ್ಳೋಣ ಅಂತೇಳಿ ಐಸ್ ಕ್ರೀಮ್ ಹತ್ರ ಬಂದು ಐಸ್ ಕ್ರೀಮ್ ತಗೊಂಡ್ರೆ, ನಾನು ಹಾಕಿಕೊಂಡ ಐಸ್ ಕ್ರೀಮನ್ನು ನನ್ನ ಫ್ರೆಂಡ್ ಸಂದೀಪ್ ಇದ್ದಾನಲ್ಲ ಕೈಯಿಂದ ಎಳ್ಕೊಂಡು ಹೋದ. ಯಾಕಂತ ಹೇಳಿದ್ರೆ ಇಲ್ಲಿದ್ರೆ ಲೈನಲ್ಲಿ ನಿಲ್ಲಬೇಕಿತ್ತು, ಅದಕ್ಕೋಸ್ಕರ ಮತ್ತೆ ನಾನು ಪುನಃ ಹಿಂದುಗಡೆಯಿಂದ ಲೈನಲ್ಲಿ ನಿಂತು ಹಿಂದೆಯಿಂದ ಬಂದು ಮತ್ತೊಮ್ಮೆ ನಾನು ಐಸ್ ಕ್ರೀಮನ್ನು ತಗೊಂಡಿರುವಂಥದ್ದು. ಸೊ ಹಾಗೂ ಹೀಗೂ ವೆಯ್ಟ್ ಮಾಡಿ ಐಸ್ ಕ್ರೀಮ್ ಹೇಗೋ ಸಿಕ್ತು. ಐಸ್ ಕ್ರೀಮನ್ನು ತಿಂದು ಮತ್ತು ಅಲ್ಲಿ ಬೀಡದ ವ್ಯವಸ್ಥೆ ಎಲ್ಲ ಮಾಡಿದರು. ಹಾಗಾಗಿ ಅದೆಲ್ಲ ಮುಗಿಸ್ಕೊಂಡು ವೇದಿಕೆಗೆ ವಿಶ್ ಮಾಡೋದಕ್ಕೆ ಬರಬೇಕಿತ್ತಲ್ಲ. ಸೊ ಎಲ್ಲರೂ ಮತ್ತೆ ಪುನಃ ವೇದಿಕೆ ಹತ್ರ ಬರೋದಕ್ಕೆ ಆರಂಭಿಸಿದ್ದೇವೆ. ಸೊ ಹೇಗೋ ಐಸ್ ಕ್ರೀಮ್ ಎಲ್ಲ ತಿಂದಾಯಿತು, ಬೀಳದ ವ್ಯವಸ್ಥೆ ಕೂಡ ಇತ್ತು. ಅದೆಲ್ಲ ಆಗಿ ಮತ್ತೆ ಮೇಲ್ಗಡೆ ವಿಶ್ ಮಾಡೋದಕ್ಕೆ, ಅಂದರೆ ಊಟದ ವ್ಯವಸ್ಥೆ ಕೆಳಗಡೆ ಇದ್ದಿರುವಂಥದ್ದು, ನಾನು ಮೇಲ್ಗಡೆ ವಿಶ್ ಮಾಡುವ ಜಾಗಕ್ಕೆ ಬಂದ್ವಿ. ಆದರೂ ಕೂಡ ರಶ್ ಮುಗ್ದಿರಲಿಲ್ಲ. ಬಟ್ ಹೇಗೋ ವಿಶ್ ಮಾಡಲಿಕ್ಕೆ ಹೋಗಬೇಕಲ್ಲ ಅಂತ ಹೇಳಿ ಕೊನೆ ಅಲ್ಲಿ ಹೋಗಿ ನಾನು ಮತ್ತೆ ಧನಂಜಯನ ಲೈನಲ್ಲಿ ನಿಂತು ಹೇಗೋ ವೆಯ್ಟ್ ಮಾಡಿ 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 ಫೈನಲಿ ಸ್ಟೇಜ್ ಹತ್ತಿರ ತಲುಪಿದ್ವಿ. ಅಷ್ಟರಲ್ಲಿ ನಾವು ಮಾತ್ರ ಲೈನಲ್ಲಿ ನಿಂತಿದ್ದೇವೆ. ಉಳಿದ ನಮ್ಮ ಟೀಮ್ ಅವರು ಬಂದು ಎಡೆಯಲ್ಲಿ ಜಾಯಿನ್ ಆದರು. ಅದು ಇದ್ದಿದ್ದೆ ಅಲ್ವಾ, ಬಂದು ಹೇಗೋ ಜಾಯಿನ್ ಆದರು. ಸೊ ನೋಡಿ, ಪ್ರಸಾದ್ ಅಂಥೇಳಿ ಇನ್ಫೋಸಿಸ್ ಹತ್ರ ಅಲ್ಲಿ ವರ್ಕಲ್ಲಿದ್ದಾನೆ, ಆ ಹುಡುಗನ ತಮ್ಮ. ಹಾಗೆ ವಿಶ್ ಮಾಡಲಿಕ್ಕೆ ಮತ್ತೆ ನೋಡಿ, ಇದು ಮೊದಲವ್ರ ಧನಂಜಯನ ಅವರ ಫ್ಯಾಮಿಲಿ ಎಲ್ಲ ಹೋದರು. ಮತ್ತು ನಮ್ಮ ಟೀಮ್ ಮತ್ತೆ ಹೋಯಿತು ಅವರಿಗೆ ವಿಶ್ ಮಾಡಲಿಕ್ಕೆ. ನಮ್ಮ ಟೀಮ್ ಮತ್ತೆ ಹೋಗಿ ವಿಶನ್ನೆಲ್ಲ ಮಾಡಿ ಒಂದಷ್ಟು ಫೋಟೋಸಿಗೆಲ್ಲ ನಿಂತು, ಕಡೆಯಲ್ಲಿ ಹಾಕ್ತೇನೆ ಫೋಟೋಸ್ ನಾನು, ನಿಂತು ಅವರನ್ನು ಹೇಗೋ ಹಾಗೋ ಹೀಗೋ ಹುಡುಗ ಹುಡುಗಿನ ಒಂದಷ್ಟು ಕುಣಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದರು. ಸೊ ಅದನ್ನು ಕೂಡ ಹಾಕಿದ್ದೇನೆ ವಿಡಿಯೋ. ಹಾಗೂ ಅವರನ್ನು ಹೇಗೋ ಕುಣಿಸಿ ಮತ್ತೆ ಅಲ್ಲಿಂದ ಹೊರಟಿದ್ದೇವೆ. ಪಾಪ ಆಲ್ರೆಡಿ ಅವರು ಸುಸ್ತಾಗಿದ್ದರು, ನಿಂತು ಮತ್ತೊಮ್ಮೆ ಅವರನ್ನು ಕುಣಿಸುವಂಥದ್ದು. ಹೇಗೋ ಪಾಪ ಎದ್ದು ಒಂದಷ್ಟು ಸ್ಟೆಪ್ಪನ್ನೆಲ್ಲ ಹಾಕಿದರು. ಸೊ ಅವನನ್ನು ಮೇಲೆತ್ತಿ ಒಂದಷ್ಟು ಹೊತ್ತು ಟೈಮ್ ಪಾಸ್ ಮಾಡಿ ಮತ್ತೆ ಹುಡುಗ ಪ್ರವೀಣ ಮತ್ತು ಅವರ ಮಿಸಸ್ ಹತ್ರ ವ್ಲಾಗ್ ಆಗ್ತೇನೆ ಅಂತ ಹೇಳಿ ವಿಡಿಯೋವನ್ನು ಕೂಡ ಮಾಡಿಸ್ಕೊಂಡೆ. ಸೊ ಅದನ್ನೆಲ್ಲ ಆಗಿ ತದನಂತರ ನೋಡಿ, ಇವರೆಲ್ಲ ರಾಜಕುಮಾರಗಳು ನಮ್ಮ ತಂಡದ್ದು ಫೋಟೋಸ್ಗೆಲ್ಲ ನಿಂತು ಎಡೆಯಲ್ಲಿ ಬಂದು ಸೇರಿ ಹೇಗೋ ಫೋಟೋ ತಗೊಂಡು ಇಳಿದು ಬಂದು ನೋಡಿ. ಇಲ್ಲಿ ಅಷ್ಟರಲ್ಲಿ ಆಗುವಾಗ ನಮ್ಮ ಧನಂಜಯನ ಮತ್ತು ಅವರ ಮಿಸಸ್ ಇದೊಂದು ವೀಡಿಯೋ ಮಾಡಬೇಕು ಅಂತೇಳಿ ಸಂದೀಪ್ ಹೇಳಿದ. ಸೊ ವೀಡಿಯೋ ಮಾಡಿದೆವು. ಅವರು ಕೂಡ ಚೆನ್ನಾಗಿ ಫೋಸನ್ನು ಕೊಟ್ಟರು. ಅವರಿಗೆ ಆ್ಯಕ್ಚುಲಿ ಉಡುಪಿಗೆ ಒಂದು ಗೃಹ ಪ್ರವೇಶಕ್ಕೆ ಹೋಗ್ಲಿಕ್ಕಿತ್ತಂತೆ. ಸೊ ಹಾಗಾಗಿ ಬೇಗ ನಾವೆಲ್ಲ ಅಲ್ಲಿಂದ ಮತ್ತೆ ಫೋಟೋಸನ್ನೆಲ್ಲ ತಗೊಂಡು ಹೊರಡಬೇಕು ಅಂತ ಹೇಳಿರೋ ಡಿಸೈಡ್ ಮಾಡಿದ್ವಿ. ಬಟ್ ಮತ್ತೊಮ್ಮೆ ಕೆಲವರು ಬೀಡ ತಿಂದಿರಲಿಲ್ಲ ಅಂತ, ಕೆಲವರು ಐಸ್ ಕ್ರೀಮ್ ತಿಂದಿರಲಿಲ್ಲ ಅಂತ ಹೇಳಿ ವಾಪಸ್ಸು ಕೆಳಗಡೆ ಹೋದರು. ಬಟ್ ನಾನು ಆಲ್ರೆಡಿ ಇದು ನನ್ನದು ಸೆಕೆಂಡ್ ಟೈಮ್, ಹಾಗಾಗಿ ಐಸ್ ಕ್ರೀಮನ್ನೆಲ್ಲ ಮತ್ತೊಮ್ಮೆ ತಿಂದು ಅಲ್ಲಿಂದ ಹೊರಟು ಮೇಲೆ ಬಂದ್ವಿ. ಮೇಲೆ ಬರುವಷ್ಟು ಹೊತ್ತರಲ್ಲಿ ನಮ್ಮದು ಟಿ ಗಾಡಿ ಏನಿತ್ತು, ಇದು ಗಾಡಿ ಮಾಡಿದ್ರು, ಅದರಲ್ಲಿ ಆಲ್ರೆಡಿ ಫುಲ್ಲೆಲ್ಲ ರೆಡಿ ಆಗಿದ್ರು ಹೋಗೋದಕ್ಕೆ. ಒಂದಷ್ಟು ಜನ ಅದರಲ್ಲಿ ಎಲ್ಲ ನೋಡಿ ನಮ್ಮನ್ನು ವ್ಲಾಗ್ ಮಾಡೋದು ಅಂತ ಹೇಳಿ ಹಾಯ್ ಬಾಯ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ನೋಡಿ, ಹಾಯ್ ಬಾಯ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಗಾಡಿ ಹೋಯಿತು. ನಾವು ಕೂಡ ಅಲ್ಲಿಂದ ಮತ್ತೆ ಮನೆಯ ಹಾದಿಯನ್ನು ಹಿಡಿದೆವು. ಸೊ ಅಲ್ಲಿಂದ ಹೊರಟು ಮನೆಗೆ ಬಂದಿದ್ದೇವೆ. ಬೆಳ್ತಂಗಡಿಯಾಗಿ ಉಜಿರೆ ಆಗಿ ಮತ್ತೆ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಬೇಕಿತ್ತು. ಅಂದರೆ ಇವತ್ತು ನನಗೆ ಯಕ್ಷಗಾನ ಇರುವಂಥದ್ದು ಮಡಂತ್ಯಾರ ಹತ್ರ, ಏನೋ ಒಂದು ದೇವಸ್ಥಾನದ ಹತ್ರ, ಮಡಂತ್ಯಾರದ ಹತ್ತಿರ ಯಕ್ಷಗಾನ ಇರುವಂಥದ್ದು. ಹಾಗಾಗಿ ರೆಸ್ಟ್ ಮಾಡಬೇಕಿತ್ತು. ಸೊ ಹಾಗಾಗಿ ಮನೆಗೆ ಬಂದೆ. ಸೊ ಫೈನಲಿ ಮನೆ ರೀಚ್ ಆದೆ. ಯಾರೆಲ್ಲ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಿ, ನಿಮಗೆಲ್ಲ ಧನ್ಯವಾದಗಳು. ಜೊತೆಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಫೇಸ್ಬುಕ್ ಪೇಜ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡಿ. ಇನ್ನಷ್ಟು ವ್ಲಾಗ್ ಒಂದಿಗೆ ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಿ ಸಿಗ್ತೇನೆ. ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ಮುಂದಿನ ವ್ಲಾಗಲ್ಲಿ ಸಿಗುವ. ನಮಸ್ಕಾರ.